ಕೋಲಾರ ಜಿಲ್ಲೆಗೆ ಬೆಂಗಳೂರಿನ ಸಂಸ್ಕರಿಸಿದ ನೀರು ಹರಿಸುವ ಕೆಸಿ ವ್ಯಾಲಿ ಯೋಜನೆ ವರದಾನವಾಗಿದೆ. ಇದೀಗ ಎರಡನೇ ಹಂತದಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೂ ಸರ್ಕಾರ ಚಾಲನೆ ಕೊಟ್ಟಿದೆ. ಆದರೆ ಯೋಜನೆ ಜಾರಿಯಾಗಿ 7 ವರ್ಷಗಳಾದರೂ ಪೂರ್ಣ ಪ್ರಮಾಣದಲ್ಲಿ ನೀರು ಹರಿಸುವಲ್ಲಿ ಸಣ್ಣ ನೀರಾವರಿ ಇಲಾಖೆ ವಿಫಲವಾಗಿದೆ. ಕೆಸಿ ವ್ಯಾಲಿ ಯೋಜನೆಯಿಂದ ಕೆರೆಗಳಿಗೆ ಮರುಜೀವ. ಎರಡನೇ ಹಂತದಲ್ಲಿ ನೀರು ಹರಿಸೋ ಯೋಜನೆಗೆ ಚಾಲನೆ. ಕೆಸಿ ವ್ಯಾಲಿ ಯೋಜನೆ ದೇಶದ ಮೊದಲ ಸಂಸ್ಕರಿಸಿದ ನೀರು ಮರುಬಳಕೆಯ ಯೋಜನೆ. ಅಂತರ್ಜಲ ಮಟ್ಟ ವೃದ್ಧಿಗೆ ಕೊಳಚೆ ನೀರು ಮರುಬಳಕೆ ಮಾಡಿರೋ ಮೊದಲ ರಾಜ್ಯವೆಂಬ ಹೆಗ್ಗಳಿಕೆ ನಮ್ಮ ರಾಜ್ಯಕ್ಕಿದೆ. ಈ ಮಧ್ಯೆ ಕೆಸಿ ವ್ಯಾಲಿ ಯೋಜನೆಯ ನೀರಿನ ಗುಣಮಟ್ಟದ ಚರ್ಚೆಗಳು ಇನ್ನೂ ಆಗ್ತಿವೆ. ಆದರೆ ಬೆಂಗಳೂರಿನ ತ್ಯಾಜ್ಯ ನೀರನ್ನ 2 ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರ ಜಿಲ್ಲೆಗೆ 2018ರಿಂದಲೂ ಹರಿಸಲಾಗ್ತಿದೆ. 2018ರ ಜೂನ್ ತಿಂಗಳಿಂದ ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರ ಕೆರೆಯ ಬಳಿ ಡಿಸಿ ಪಾಯಿಂಟ್ ಅನ್ನು ನಿರ್ಮಿಸಿ ಅಲ್ಲಿಂದ ತಾಲೂಕಿನ ಕೆರೆಗಳಿಗೆ ಸಂಸ್ಕರಿಸಿದ ನೀರು ಹರಿತಿದೆ. $200 ಕೋಟಿ ವೆಚ್ಚದಲ್ಲಿ ಆರಂಭವಾದ ಕೆಸಿ ವ್ಯಾಲಿ ಯೋಜನೆ ಕೋಲಾರ ಜಿಲ್ಲೆಯ 126 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯಾಗಿತ್ತು. ಇದೀಗ ಎರಡನೇ ಹಂತದಲ್ಲಿ 446 ಕೋಟಿ ವೆಚ್ಚದಲ್ಲಿ 272 ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ಸಿಎಂ ಸಿದ್ದರಾಮಯ್ಯ ವರ್ಚುವಲ್ ಸಭೆ ಮೂಲಕ ಎರಡನೇ ಹಂತದಲ್ಲಿ ನೀರು ಹರಿಸೋ ಯೋಜನೆಗೆ ಚಾಲನೆ ನೀಡಿದ್ರು. ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರ ಕೆರೆ ಬಳಿ 5ನೇ ಪಂಪಿಂಗ್ ಸ್ಟೇಷನ್ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ತಾಲೂಕಿನ 30 ಹೆಚ್ಚುವರಿ ಕೆರೆಗಳಿಗೆ ನೀರು ಹರಿಸಲಾಗುತ್ತೆ. ಹಾಗಾಗಿ ಎರಡನೇ ಹಂತದಲ್ಲಿ 272 ಕೆರೆಗಳಿಗೆ ನೀರು ಹರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತೇನು ಪಂಪಿಂಗ್ ಇದು ಇನಾಗ್ರೇಷನ್ ಮಾಡಿ ಸಿಎಂ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಈ ಪಂಪಿಂಗ್ ಸ್ಟೇಷನಿಂದ ಒಟ್ಟು 30 ಕೆರೆ ಕೋಲಾರ ತಾಲೂಕು ತುಂಬಿಸ್ತಾರೆ ಸರ್. ಇದು ಈ ಯೋಜನೆ ವೆಚ್ಚ ಟೋಟಲ್ ಆಗಿ 455 ಕೋಟಿ ಸರ್. ಇದು 455 ಕೋಟಿಯಲ್ಲಿ 9 ಪಂಪ್ ಹೌಸ್ ಬರುತ್ತೆ, 221 ಕಿಲೋಮೀಟರ್ ಪೈಪ್ಲೈನ್ ಬರುತ್ತೆ, ಹಾಗೂ 243 ಕಿಲೋಮೀಟರ್ ಕಾಲುವೆ ಬರುತ್ತೆ. ಇದು ಕೋಲಾರ ಜಿಲ್ಲೆ ಅಷ್ಟು ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮಾತ್ರ ಬರುತ್ತೆ ಸರ್. ಇದರಲ್ಲಿ ಕೆಸಿ ವ್ಯಾಲಿ ಯೋಜನೆಯು ಕೋಲಾರ ಜಿಲ್ಲೆಗೆ 440 MLD ನೀರನ್ನ ಹರಿಸೋ ಒಪ್ಪಂದವನ್ನ BWSSB ಜೊತೆಗೆ ಸಣ್ಣ ನೀರಾವರಿ ಇಲಾಖೆ ಮಾಡಿಕೊಂಡಿತ್ತು. ಆದರೆ 7 ವರ್ಷಗಳಾದರೂ ಇಲ್ಲಿವರೆಗೂ ಗರಿಷ್ಠ ಪ್ರಮಾಣದ ನೀರು ಹರಿಸಿಲ್ಲ. ಎರಡನೇ ಹಂತದ ಯೋಜನೆಯಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರು ಹರಿಸಲು ಆರಂಭಿಸಲಾಗಿದೆ. ಆದರೆ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿಲ್ಲ. ಯೋಜನೆಯಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದು ರೈತರ ಕೃಷಿ ಚಟುವಟಿಕೆಗೆ ಆಸರೆಯಾಗಿದೆ ಅಂತಾರೆ ಸ್ಥಳೀಯರು. ಎಲ್ಲ ಕಡೆ ಕೂಡ ಇವತ್ತು 2000 ಅಡಿಗೆ ಹೋಗಿತ್ತು ಮುಂಚೆ. ಏನೋ ನಮ್ಮ ಬೋರ್ವೆಲ್ಗಳು ಕೊರಿಬೇಕಂದ್ರೆ ರೈತರು. ಆದರೆ ಈಗ ಯಾವಾಗ ಮೊದಲನೇ ಹಂತದ ಕೆಸಿ ವ್ಯಾಲಿ ಯೋಜನೆ ಬಂದ ನಂತರ ಇವತ್ತು ಕೆರೆಗಳಲ್ಲೆಲ್ಲ ನೀರು ತುಂಬಿಕೊಂಡು ಅಂತರ್ಜಲ ಮಟ್ಟ ನಮ್ಮ ಕಡೆ ಎಲ್ಲ ನಮ್ಮ ಭಾಗದಲ್ಲೆಲ್ಲ 300 ಅಡಿಗೆ ಬಂದ್ಬಿಟ್ಟಿದೆ. 300 ಅಡಿ ಬೋರ್ ಹೋಗ್ಬಿಟ್ರೆ ಎಂಥ ಕಡೆ ಕೂಡ ನಾವು 300 ಅಡಿ ಬೋರ್ ಹಾಕಿದ್ರೆ ನೀರು ಸಿಗ್ತದೆ. ಆ ಒಂದು ಸ್ಟೇಜಲ್ಲಿ ನಾವಿದ್ದೀರಿ. ರೈತರು ಇವತ್ತು ಸಂತೃಪ್ತಿಯಿಂದ ಇದ್ದೀರಿ. ಒಟ್ನಲ್ಲಿ ಕೆಸಿ ವ್ಯಾಲಿ ಯೋಜನೆಯಿಂದ ಸಾವಿರಾರು ಅಡಿಗೆ ಬಿದ್ದು ಹೋಗಿದ್ದ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ. ಆದರೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ಇದುವರೆಗೂ ಸಾಧ್ಯವಾಗಿಲ್ಲ. ಹೀಗಾಗಿ ಬೆಂಗಳೂರಿನ BWSSB ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆ ನೀರಿನ ಪ್ರಮಾಣ ಹೆಚ್ಚಿಸೋ ಕಡೆಗೆ ಗಮನವನ್ನ ಹರಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.